BSS जिंदाबाद 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 BSS जिंदाबाद आइल चंदा काಣಿಸ್ತಾರ ಯಾರದು ಜಾತಿವಾದಿ ಕೇಂದ್ರ ಸರ್ಕಾರಕ್ಕೆ ಜಾತಿ ಬಿಡಿ ಮತ ಬಿಡಿ ದಲಿತರನ್ನು ಸುಟ್ಟ ಬೆಂಕಿ ದಲಿತರನ್ನು ಸುಟ್ಟ ಬೆಂಕಿ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಪಡೆಯುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ವೈಶಿ ಮಯೂರ್ ಅನ್ನೋರೇ ಮತ್ತು ಇನ್ನೋರ್ವ ಜಿಲ್ಲಾ ಸಂಚಾಲಕರಾದಂಥ ಸಿದ್ದು ರಾಯಣ್ಣವರೇ ಮತ್ತು ನಮ್ಮ ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಬಂದಂಥ ಎಲ್ಲ ಸಂಚಾಲಕರುಗಳೇ, ಪದಾಧಿಕಾರಿಗಳೇ, ಮಾಧ್ಯಮ ಸ್ನೇಹಿತರೇ, ಮುದ್ದು ಮಕ್ಕಳೇ, ಬಂಧುಗಳೇ, ದಿನನಿತ್ಯ ಸಾಯ್ತಾ ಇದ್ದಾರೆ, ದಿನನಿತ್ಯ ಜಾತಿಯಿಂದ ನಿಂದನೆಯಿಂದ ಬಳಲ್ತಾ ಇದ್ದಾರೆ. ಕೂಡಲೇ ಏನ್ ಕೇಂದ್ರ ಸರ್ಕಾರಗಳು ಏನ್ ಸುಪ್ರೀಂ ಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನು ತೆಗೆದಿದೆಯಲ್ಲ, ಅದನ್ನ ಮಧ್ಯ ಪ್ರವೇಶಿಸಿ ಅಲ್ಲಿರ್ತಕ್ಕಂಥ ನಮ್ಮ ಬದುಕಿಗೆ ಒಂದು ಜೀವನ ನೀಡತಕ್ಕಂಥ ಒಂದು ಕೇಂದ್ರ ಸರ್ಕಾರದವರು ಪ್ರವೇಶ ಮಾಡಬೇಕು. ಮಾಡದೇ ಇದ್ದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಏನು ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನೇತೃತ್ವದ ಸಂಘಟನೆ ಇವತ್ತು ನಾವು ಸಾಂಕೇತಿಕವಾಗಿ ಧರಣಿಯನ್ನು ಮಾಡಿದ್ದೇವಲ್ಲ, ನಾವು ಮುಂದೆ ಜೈಲ್ ಬೋರೋ ಕೂಡ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನನಗೂ ಕೂಡ ದೇಶದ ಹಣೆಬರವನ್ನೇ ಬರೆದ ಮಹಾನ್ ಮಾನವತಾವಾದಿ, ವಿಶ್ವಜ್ಞಾನಿ, ಜಗತ್ ಪಂಡಿತ ದ ಇಂಡಿಯನ್ ಟೈಗರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾನು ಮನಮಂದಿರದಲ್ಲಿ ಸ್ಮರಿಸುತ್ತಾ, ಅದೇ ರೀತಿ ಇಲಿಯಾಗಿ 100 ದಿನ ಬಾಳುವುದಕ್ಕಿಂತ ಹುಲಿಯಾಗಿ ಒಂದೇ ಒಂದು ದಿನ ಬಾಳಂತ ಹೇಳಿದ ಈ ದೇಶಕ್ಕಾಗಿ, ಈ ನಾಡಿಗಾಗಿ ತನ್ನ 2 ಮಕ್ಕಳನ್ನೇ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಧ್ವನಿ ಎತ್ತಿದಾಗ ಅವ್ರದ್ದು ಇವತ್ತಿನ ದಿನ ಅವ್ರದ್ದು ಕಗ್ಗೊಲೆ ಆಗ್ತದೆ. ಅಂತ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳ ಕಗ್ಗೊಲೆ ಆಗಿದೆ, ಆದ್ರೆ ಯಾವುದು ಬೆಳಕಿಗೆ ಬಂದಿಲ್ಲ. ಅದಕ್ಕೋಸ್ಕರ ಆ ಕೊಲೆಗಳನ್ನ ನಿಲ್ಲಿಸಬೇಕು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ, ಊಟಿನ ವ್ಯವಸ್ಥೆ, ಓದಲಕ್ಕೆ ಅವ್ರಿಗೆ ಎಲ್ಲವನ್ನ ಈ ಕೇಂದ್ರ ಸರ್ಕಾರ ಕೊಡಬೇಕು ಅನ್ನತಕ್ಕಂಥ ಮಾತನ್ನ ನಿಟ್ಟಿನಲ್ಲಿ ಇವತ್ತಿನ ದಿನ ದಲಿತ ಸಂಘರ್ಷ ಸಮಿತಿ ಹೋರಾಟವನ್ನು ಹಮ್ಮಿಕೊಂಡಿದೆ. ಅದಕ್ಕಾಗಿ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ನಾನು ಕೂಡ ಒಂದು ಬೆಂಬಲವನ್ನು ಕೊಟ್ಟು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ರೋಹಿತ್ ಮೇಲ್ ಕಾಯ್ದೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೊಳಿಸಬೇಕು. SC ST ಹಿಂದುಳಿದ ವರ್ಗದವರ ವಿದ್ಯಾರ್ಥಿಗಳಿಗೆ ಜಾತಿ, ಧರ್ಮ, ಇನ್ನಿತರ ತಾರತಮ್ಯವನ್ನು ಆಗುವುದನ್ನು ತಡೆಗಟ್ಟುವ ಮಾಡುವುದನ್ನು UGC ನಿಯಮಾವಳಿಯನ್ನು ಕೇಂದ್ರ ಕೂಡಲೇ ಜಾರಿಗೆ ಮಾಡಬೇಕು. ಇದು ಸರ್ಕಾರ ಸಾಕಷ್ಟು ಹಳ್ಳಿಗಳಲ್ಲಿ ಹಾಗೆ ತಾಲೂಕುಗಳಲ್ಲಿ ಯೂನಿವರ್ಸಿಟಿ ಮಟ್ಟದಲ್ಲಿ SC ST ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಹಿಂದಿನಿಂದಲೂ ದೌರ್ಜನ್ಯಕ್ಕೆ ಒಳಗಾದವರು. ಯಾವ ಕಾರಣಕ್ಕಂತಂದ್ರೆ ಈ SC ST ವಿದ್ಯಾರ್ಥಿಗಳು ಏನಾದರೂ ವಿದ್ಯಾವಂತರಾದರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಮೇಲ್ವರ್ಗದ ಜಾತಿಯವರನ್ನ ತುಳಿತಾರ ಅನ್ಕೊಂಡು ಇವರನ್ನ ಈ SC ST ಜನಾಂಗದ ಶಿಕ್ಷಣಕ್ಕೆ ಇವರನ್ನ ಕಡೆಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಇವರು ಮೇಲೆ ಬಂದು ಇವರು ಉನ್ನತ ಹುದ್ದೆಯಲ್ಲಿ ಸ್ವೀಕರಿಸ್ತಾರೆ.
ಆದ ಕಾರಣ ನಮ್ಮವರು ಯಾವಾಗ ಇವ್ರ ಕೈ ಕೆಳಗೆ ಕೆಲಸ ಮಾಡ್ದ ಆಗ್ತಾನೋ ನಿಟ್ಟಿನಲ್ಲಿ ಇವರು ಮುಂದೆ ಯಾವುದೇ ಶಿಕ್ಷಣವನ್ನು ಪಡೆಯಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವರು ಒಂದು ಚುಚ್ಚು ಮಾತುಗಳಿಂದ ಅವರನ್ನು ಎಲ್ಲ ರೀತಿಯಿಂದ ತೊಂದರೆಗಳನ್ನು ಒಡ್ಡಿ ಅವರು ಈ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ರೀತಿಯಿಂದ ಒಂದು ಸದುಪಯೋಗ ತಗೊಳ್ಳದೇ ಅವರು ದೇಣಿಗೆ ಶರಣಾಗುವುದು, ಆತ್ಮಹತ್ಯೆಗೆ ಶರಣಾಗುವುದು, ಇವರೆಲ್ಲರಿಗೂ ಟಾರ್ಚರ್ ಕೊಟ್ಟು ಅವರನ್ನ ಈ ವಿಶ್ವವಿದ್ಯಾಲಯದಿಂದ ದೂರಗಟ್ಟುವಂತ ಕೆಲಸ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಇದು ಒಂದು ದಿಟ್ಟ ಹೋರಾಟದಿಂದ ಎಲ್ಲರಿಗೂ ಸರಿಸಮಾನವಾದ ಒಂದು ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳ್ಕೊತಾ ನನ್ನೆರಡು ಮಾತುಗಳನ್ನು ಏನ್ ನಡೆದ ವಿಶ್ವವಿದ್ಯಾಲಯ ಎಲ್ಲ ವಿವರಿಸಿ ಹೇಳ್ತಾರೆ. ಅಂತಂದ್ರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮ್ಮ ಜಾತಿಯ ಒಂದು ಆ ಕಾಯ್ದೆಗಳನ್ನು ಸೃಷ್ಟಿ ಮಾಡ್ಕೊಂಡು ಅಂಬೇಡ್ಕರ್ ವಿರುದ್ಧ ಬಿಡ್ತದೆ. ಆರೋ ಸರ್ಕಾರದಿಂದ ಕುತಂತ್ರ ಈಗ ಮುಂದೆ ಏನೈತಪ್ಪ ಅಂತಂದ್ರ ನಾವೆಲ್ಲ ದಲಿತರು ಮಾದರು ಎಲ್ಲರೂ ಈ ಯಾವುದೇ ಕಾರಣಕ್ಕೆ ಅನ್ಯಾಯ ನಡೆದಂತೆ ತಡೆಗಟ್ಟಲು ನಾವೆಲ್ಲರೂ ಮುಂದಾಗಬೇಕು, ಎಲ್ಲರೂ ಶಿಕ್ಷಣವಂತರಾಗಬೇಕು, ಸಂಘಟಿತರಾಗಬೇಕು. ಸಂಘ ಸಮಿತಿ ಜಿಲ್ಲಾ ಶಾಖೆಯಿಂದ ಇವತ್ತು ದಿವಸ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಕಾರಣ ಇಷ್ಟೇ, ಎಲ್ಲ ಒಂದು ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ SC ST ವಿದ್ಯಾರ್ಥಿಗಳಿಗೆ ಭಾಳ ಒಂದು ತಾರತಮ್ಯ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಇವೆಲ್ಲವುಗಳನ್ನು ಬಿಡಬೇಕು, ಬಿಟ್ಟಾಗ ಮಾತ್ರ ಈ ಒಂದು ಸಮಾನತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ನಾವು ಕರ್ನಾಟಕ ರಾಜ್ಯಾದ್ಯಂತ ಇವತ್ತಿನ ದಿವಸ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಮನವಿಯನ್ನು DC ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ದೇವೆ. ಕೂಡಲೇ ಇವರಿಗೆ ನಮ್ಮ SC ST ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಮಾಡಬೇಕು. ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಇನ್ನೂ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕಾಗುತ್ತದೆ. ಸಿದ್ದೂರಾಯನವರು DSS ಜಿಲ್ಲಾ ಸಂಚಾಲಕರು, ವಿಜಯಪುರ. ಇವತ್ತು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದ ವತಿಯಿಂದ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಸಮಾನತೆಯನ್ನು ತರಲಿಕ್ಕೆ ತಂದಿರತಕ್ಕಂಥ UGC ನಿಯಮವನ್ನು ಜಾರಿಗೆ ಬರಬಾರ್ದು ಅಂತಕ್ಕಂಥ BJPಯ ರಾಷ್ಟ್ರೀಯ BJP ಕೇಂದ್ರ ಸರ್ಕಾರದ ನಡೆಯನ್ನು ಮತ್ತು ಅಲ್ಲಿರ್ತಕ್ಕಂಥ BJPಯ ಪದಾಧಿಕಾರಿಗಳ ನಡೆಯನ್ನು ಖಂಡಿಸಿ ಅವರು ತಂದಿರತಕ್ಕಂಥ ಸ್ಟೇಯನ್ನು ತೆರವುಗೊಳಿಸಬೇಕು ಮತ್ತು UGC ನಿಯಮದಡಿಯಲ್ಲಿ ಸಮಾನ ಅವಕಾಶಗಳು ಕೊಡಬೇಕು, ಸಮಾನತೆ ಕೊಡಬೇಕು. ಸಮಾನತೆ ತರುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಹತ್ವದ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಆದೇಶವನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಅಂತ ಎಂದು ಆಗ್ರಹಿಸಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದ ಅಡಿಯಲ್ಲಿ ಇವತ್ತು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆಯನ್ನು ಆಚರಣೆ ನೋಡ್ತಾ ಇದ್ದೀವಿ, ಕೇರಿಗಳಲ್ಲಿ ನೋಡ್ತಾ ಇದ್ದೀವಿ, ಗುಡಿ ಗುಂಡಾರಗಳಲ್ಲಿ ನೋಡ್ತಾ ಇದ್ದೀವಿ, ಆ ಕಡೆ ಈ ಕಡೆ ನೋಡ್ತಾ ಇದ್ದೀವಿ. ಅದನ್ನು ಸಹಿಸ್ಕೊಂಡಿದ್ದೀವಿ, ಅದನ್ನು ಪರಿವರ್ತನೆ ತರಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು 75 ವರ್ಷ ಆಯಿತು ಸಂವಿಧಾನ ಜಾರಿಯಾಗಿ ಸಮಾನತೆ ಘೋಷಿಸಿ, ಆದರೆ ಅದನ್ನು ಕೂಡ ಬದಲಾವಣೆ ತರಬೇಕು ಅಂತೇಳಿ ಹೋರಾಟ ಮಾಡ್ತೀವಿ. ಆದರೆ ಇವತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಕೋಮುವಾದ ಪ್ರೇರಿತ ಕುಲಸಚಿವರು, ಕುಲಪತಿಗಳ, ಪ್ರೊಫೆಸರ್ಗಳ ಷಡ್ಯಂತ್ರಕ್ಕೆ ಒಳಗಾಗಿ ಅಲ್ಲಿ ಗುಂಪುಗಾರಿಕೆ ಮಾಡುವುದರ ಮೂಲಕ ಮೇಲ್ಜಾತಿಯ ವಿದ್ಯಾರ್ಥಿಗಳನ್ನು ಕೆಳವರ್ಗದ ಒಂದು SC ST ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಕ್ಕಂಥದ್ದು, ಅವರಿಗೆ ಕರೆಂಟ್ ಕೊಡದೇ ಇರತಕ್ಕಂಥದ್ದು, ಅವರಿಗೆ ಮೂಲಭೂತ ಸೌಕರ್ಯಗಳು ಕೊಡದೇ ಇರತಕ್ಕಂಥದ್ದು, ಅಲ್ಲಿಯ ವಿದ್ಯಾಭ್ಯಾಸವನ್ನು ಬಿಟ್ಟು ಅವರು ಮನೆಗೆ ಹೋಗಬೇಕಾಗಿರ್ತಕ್ಕಂಥ ವ್ಯವಸ್ಥೆ ತರ್ತಕ್ಕಂಥದ್ದು. ಈ ನಿಟ್ಟಿನಿಂದ ಇವತ್ತು ದೆಹಲಿಯ ವಿಶ್ವವಿದ್ಯಾಲಯ JNU ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿರ್ತಕ್ಕಂಥ ಕನ್ನಯ್ಯ ಕುಮಾರನವರನ್ನು ಒಳಗೊಂಡು ಇವತ್ತು ರೋಹಿತ್ ವೆಮೂಲ್ ಅವರಿಗೂ ಕೂಡ ನಾವು ಹೋರಾಟವನ್ನು ನೋಡ್ತಾ ಇದ್ದೀವಿ. ಇವತ್ತು ರೋಹಿತ್ ವೆಮೂಲ್ ಅಂತಕ್ಕಂಥ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ಎಲ್ಲ ಒಂದು ಬೆಳವಣಿಗೆಯನ್ನು ನಿಲ್ಲಬೇಕು ಅಂತಂದರೆ ಸರ್ಕಾರ ತಾರತಮ್ಯ ಧೋರಣೆಯನ್ನು ಕೈಬಿಡಬೇಕು. ಎಲ್ಲ ಮಕ್ಕಳು, ಪ್ರತಿಭಾವಂತ ಮಕ್ಕಳು ಎಲ್ಲರೂ ಕೂಡ ಈ ದೇಶದ ಆಸ್ತಿಗಳು ಎಂದು ಪರಿಗಣಿಸಿ ಇವತ್ತು SC ST OBC ವಿದ್ಯಾರ್ಥಿಗಳಿಗೆ ವಿಶೇಷ ಸವಲತ್ತುಗಳನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥದ್ದು ಆಗ್ರಹ ನಾವು ದಲಿತ ಸಂಘ ಸಮಿತಿಯ ಪರವಾಗಿ ಮಾಡ್ತಾ ಇದ್ದೇವೆ. ಅಕಸ್ಮಾತ್ ಮಾಡದೇ ಆದರೆ ಇವತ್ತು ರಾಜ್ಯವ್ಯಾಪಿಯಾಗಿ ಹೋರಾಟ ರೂಪಿಸ್ತೇವೆ. ನಂತರ ಇದಕ್ಕೂ ಕೂಡ ಆಗಲಿಲ್ಲ ಅಂತಂದರೆ ನಾವು ರಾಷ್ಟ್ರವ್ಯಾಪಿಯಾಗಿ ಹೋಗಿ ಇವತ್ತು ಸಂಸತ್ ಭವನ ಮುತ್ತಿಗೆನೂ ಕೂಡ ಹಾಕ್ತಕ್ಕಂಥ ಶಕ್ತಿ ನಮಗೆ ಸಂವಿಧಾನ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತಾಡ್ತಕ್ಕಂಥದ್ದು ವೈಸಿ ಮಯೂರ್ ಅಂತೇಳಿ ಜಿಲ್ಲಾ ಸಂಘ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಮಾತಾಡ್ತಾ ಇದ್ದೀನಿ. ಸರ್, ಇವತ್ತು ಪ್ರತಿಭಟನೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದು ಬೇಡಿಕೆ ಬೇಡಿಕೆ ಈಡೇರದೇ ಇದ್ದರೆ ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿಗೂ ಕೂಡ ಆಗದೇ ಇದ್ದರೆ ನಾವು ರಾಷ್ಟ್ರವ್ಯಾಪಿ ಹೋರಾಟಕ್ಕೂ ಕೂಡ ಸಿದ್ಧರಾಗಿ ನಿಲ್ತಾ ಇದ್ದೀವಿ.
ಆದ್ರೆ ಇನ್ನೊಂದು ಕಡೆ ತುಂಬಾ ನೋವಿನಿಂದ ಹೇಳ್ತಾ ಇದ್ದೀವಿ, ಇಂಥ ಜಾತಿವಾದಿಗಳಿಂದ ನಮಗೆ ಧಿಕ್ಕಾರ ಹಾಕಬೇಕು, ಜಾತಿವಾದಿಗಳಿಗೆ ಒಂದು ಖಂಡಿಸಬೇಕು, ಜಾತಿವಾದಿಗಳಿಂದ ನನ್ನ ಸಮುದಾಯ ಮೇಲೆ ಬರಬೇಕಲ್ಲ ಅಂತಕ್ಕಂಥ ವಿಚಾರದಲ್ಲಿ ನಾವು ಒಂದು ಕಡೆ ನೋವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಕೋರ್ಟ್ ನ ವಿಚಾರ ಹೋರಾಟಕ್ಕೆ ಮಾಡ್ತೀರಿ, ಏನ್ ಕೋರ್ಟ್ನಾಗ ತೆರವುಗೊಳಿಸಬೇಕಾಗುತ್ತೆ? ನಾವು ಹೋಗಿ ತೆರವುಗೊಳಿಸಲಿಕ್ಕೆ ಸಾಧ್ಯದ? ಕೇಂದ್ರ ಸರ್ಕಾರ ತಂದದ, ಕೇಂದ್ರ ಸರ್ಕಾರ ಮಾಡಬೇಕು. ಮತ್ತು ಸುಪ್ರೀಂ ಕೋರ್ಟ್ನು ಕೂಡ ನಾನೊಬ್ಬ ದೇಶದ ನಾಗರಿಕನಾಗಿ ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸುಪ್ರೀಂ ಕೋರ್ಟಿನ ವಿಚಾರವನ್ನ ನಾನು ಮಾತಾಡಲಿಕ್ಕೆ ಹಕ್ಕಿದೆ ನನಗೆ. ಸುಪ್ರೀಂ ಕೋರ್ಟ್ ಈ SC ST OBC ವಿದ್ಯಾರ್ಥಿಗಳ ಹಕ್ಕುಗಳ ರಕ್ಷಣೆಗಾಗಿ ತಡೆಯಾಜ್ಞೆ ಕೊಟ್ಟಿರಿ. ನೀವುಗಳು ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಅಂತಕ್ಕಂಥ ಅನುಮಾನ ಕಾಡ್ತಾ ಇದೆ ನನಗೆ. ಕೊಡಬೇಕು ಅನ್ನೋದಕ್ಕೆ ನೀವು ಸ್ಟೇ ಕೊಟ್ಟಿರಪ್ಪ ಅಂತಂದ್ರೆ ಬಹುತೇಕ ಸುಪ್ರೀಂ ಕೋರ್ಟ್ನು ಕೂಡ ಮಲತಾಯಿ ಧೋರಣೆ ತಾಳಿದೆ. ಆ ಕಾರಣಕ್ಕಾಗಿ ಅದನ್ನು ಕೂಡ ಜಾತಿವಾದಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಅವರು ಕಲಿಬೇಕಾದ್ರೆ ಅಥವಾ ಅವ್ರು ಏನಾದರೂ ಬೇರೆ ಬೇರೆ ಆಕ್ಟಿವಿಟಿ ಮಾಡಬೇಕಾದ್ರೆ ಅಲ್ಲೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ನೋಡ್ರಿ ರಾಹುಲ್ ಅನ್ನೋ ರೋಹಿತ್ ಅನ್ನೋರಿಗೆ, ರೋಹಿತ್ ವೆಂಬುಲೆ ಅವರಿಗೆ ಈಗಾಗಲೇ 2019ರಲ್ಲಿ 2016ರಲ್ಲಿ ಅವ್ರಿಗೆ ಆದಂಥ ಅನ್ಯಾಯದ ವಿರುದ್ಧ ಹೋರಾಟ ಅವಾಗ ನಾವು ಮಾಡಿದ್ದೀವಿ. ಬಟ್ ಇವತ್ತಿನ ದಿವಸ ಅವರ ರೋಹಿತ್ ವೆಂಬುಲೆ ಅವರ ಏನು ಕಾನೂನಿನ ಜಾರಿ ಮಾಡಬೇಕಾಗಿತ್ತು, ಆದರೆ ಕರ್ನಾಟಕ ಸರ್ಕಾರವು ಕೂಡಲೇ ಅದನ್ನು ಜಾರಿಗೊಳಿಸ್ಬೇಕು. ಯಾಕಂದ್ರೆ ಇದು ಕೋಮುವಾದಿ RSS ಹಾಗೂ BJP ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮ SC ST ಜನಾಂಗವನ್ನು ತುಳಿಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದೆ. ಕಾರಣ ಅಷ್ಟೇ, ಏನೇನು ಈಗ ನಾವು ಕೇಂದ್ರ ಸರ್ಕಾರ ಒಂದೇನದು ಮನವಿಯನ್ನು ಮಾಡಿದಿಲ್ಲ ಸುಪ್ರೀಂ ಕೋರ್ಟಿಗೆ, ಅದನ್ನು ಈಗಲೇ ತೆರವುಗೊಳಿಸ್ಬೇಕು ಅಂದಾಗ ಮಾತ್ರ ಇದು ಆಗ್ತೈತಿ. ಇಲ್ಲಾಂದ್ರೆ ಜಸ್ಟ್ ಇವತ್ತು ದಿವಸ ಜಸ್ಟ್ ಫಾರ್ ಸ್ಯಾಂಪಲ್ ಅಂತ ಹೇಳ್ಬೋದು. ಹೀಗಾಗಿ ಈ ನಮ್ಮ ಮನವಿಯಲ್ಲಿ ಬೇಡಿಕೆಗಳನ್ನು ಏನು ಇಟ್ಟಿದೆಯಲ್ಲ ಅದನ್ನು ಕೂಡಲೇ ಈಡೇರಿಸಬೇಕು. ಇಲ್ಲವಾದಲ್ಲಿ ಇನ್ನು ನಾವು ರಾಜ್ಯಾದ್ಯಂತ ಉಗ್ರವಾದಂತಹ ಹೋರಾಟ ಮಾಡ್ತೇವೆ ಅನ್ನೋ ಒಂದು ಮಾತು ಹೇಳಿ ನನ್ನ ಮಾತು ಎಲ್ಲ ಗೊತ್ತಿದ್ದಾಗೆ ಅವರಿಗೆ ಹುಷಾರಿಲ್ಲ ಅಂದ್ರೂ ಕೂಡ ಹೋರಾಟದಲ್ಲಿ ಬಂದು ಭಾಗವಹಿಸಿ ಮಾತನಾಡೋದಕ್ಕೆ ಅವರಿಗೆ ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದೇನೆ. ಈಗ ಜಿಂದಾಬಾದ್ 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 ವಿಶ್ವವಿದ್ಯಾಲಯಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ವಿಶ್ವವಿದ್ಯಾಲಯಗಳಲ್ಲಿ ಅಸ್ಪೃಶ್ಯತೆ ಆಚರಣೆಗೆ ಅವಕಾಶ ಮಾಡಿಕೊಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ದಲಿತರು ಬರುವರು ದಾರಿ ಬಿಡಿ, ದಲಿತರು ಬರುವ OBC ವಿದ್ಯಾರ್ಥಿಗಳಿಗೆ ಸಮಾನ ಪ್ರೋತ್ಸಾಹಿಸಲು ತಂದಿರುವ ನಿಯಮಾವಳಿಗಳನ್ನು ಕೂಡಲೇ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಮನವಿ. ಸಂವಿಧಾನದ ಕಾರಣಕ್ಕಾಗಿ ಸಮಾಜಮುಖಿಯಾಗಿ ಬದುಕಲು ಅವಕಾಶ ಮತ್ತು ಮಾನವ ಹಕ್ಕುಗಳು. ಈ 4 ವರ್ಷಗಳಲ್ಲಿಯೇ 20 ದಲಿತ ವಿದ್ಯಾರ್ಥಿಗಳು ಜಾತಿ ದೌರ್ಜನ್ಯದ ಕಾರಣಕ್ಕಾಗಿ ಆತ್ಮಹತ್ಯೆ ಅಂದ್ರೆ ಸಾಂಸ್ಥಿಕ ಹತ್ಯೆ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರವೇ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿರುವ ಅಂಕಿಅಂಶಗಳ ಪ್ರಕಾರ IIT, IIM, NIT ಶಿಕ್ಷಣ ಸಂಸ್ಥೆಗಳಲ್ಲಿ 112 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿದಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ಮೆರವಣಿಗೆ ಧರಣಿ ನಡೆಸಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಮಾನವ ಸಂಪನ್ಮೂಲ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರುಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಈ ಕೆಳಕಂಡ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ಕರ್ನಾಟಕ ರಾಜ್ಯ ಸಂಘ ಸಮಿತಿ ವಿನಂತಿಸಿಕೊಳ್ಳುತ್ತದೆ. 1. ವಿಶ್ವವಿದ್ಯಾಲಯದಲ್ಲಿ ಅನುದಾನ ಆಯೋಗ UGC SC ST ಮತ್ತು OBC ವಿದ್ಯಾರ್ಥಿಗಳಿಗೆ ಸಮಾನ ಧನಸಹಾಯ ಆಯೋಗ UGC SC ST ಮತ್ತು OBC ವಿದ್ಯಾರ್ಥಿಗಳಿಗೆ ಸಮಾನ ಪ್ರೋತ್ಸಾಹಿಸಲು ತಂದಿರುವ ನಿಯಮಾವಳಿಗಳನ್ನು ಕೂಡಲೇ ಜಾರಿಗೊಳಿಸುವಂತೆ ಹಾಗೂ ಇನ್ನೂ ಹಲವಾರು 5-6 ಬೇಡಿಕೆಗಳನ್ನು ಸಲ್ಲಿಸಿ ಮಾನ್ಯ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರ ಇವರಿಗೆ ಸಲ್ಲಿಸಿರುವ ಮನವಿಯನ್ನು ಜಿಲ್ಲಾಧಿಕಾರಿಗಳ ವಿಚಾರಣೆ ಬಗ್ಗೆ ಗಮನಕ್ಕೆ ತಂದು ಪ್ರಧಾನಮಂತ್ರಿ ಅವರಿಗೆ ಕಳಿಸಿಕೊಡಲಾಗುತ್ತದೆ.